ಹಲೋ ಸ್ನೇಹಿತರೆ, ಇವರಿಗೆ ಬೆಳಗ್ಗೆ ಆದರೆ ಸಾಕು ಬಯಕೆ ಆಗುತ್ತದೆ ಎಂದು ಖುದ್ದಾಗಿ ಶೀತಲ್ ರಾಣಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಯಜಮಾನರು ಬೆಳಗ್ಗೆ ಬೇಗ ಆಫೀಸ್ಗೆ ಹೋಗುತ್ತಾರೆ. ಸೊ ಹಾಗಾಗಿ ಬೆಳಗ್ಗೆ ಮಾಡಿಸಿಕೊಳ್ಳಲು ಇವಳಿಗೆ ಯಾರೂ ಸಿಗುತ್ತಿಲ್ಲ. ಯಾಕೋ ಬೆಳಗ್ಗೆನೆ ಇತ್ತೀಚೆಗೆ ಜಾಸ್ತಿ ಬಯಕೆ ಆಗುತ್ತಿದೆ ಎಂದು ಖುದ್ದಾಗಿ ಶೀತಲ್ ರಾಣಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಅಂಡ್ ಈಕೆ ಸ್ನೇಹಿತರೆ ಜೀಪ್ ಟ್ರೈಲ್ ಬ್ಲೇಜ್ ಈ ಒಂದು ಕಾರ್ ಮುಂದಿನ ವರ್ಷದಲ್ಲಿ ಪರ್ಚೇಸ್ ಮಾಡಲು ನಿರ್ಧರಿಸಿದ್ದಾರೆ. ಸೊ ಕಾರಣ ಮುಂದೆ ಚರ್ಚೆ ಮಾಡೋಣ. ರಾತ್ರಿ ಕೂಡ ಬಯಕೆ ಆಗುತ್ತದೆ, ಆದರೆ ಕಂಟ್ರೋಲ್ ಮಾಡಿಕೊಂಡು ಹಾಗೆ ಮಲಗುತ್ತೇನೆ. ಹಾಗಾಗಿ ಮತ್ತೆ ಬೆಳಗ್ಗೆ ಆಸೆ ಆಗೋದಕ್ಕೆ ಶುರು ಆಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಬೆಳಗ್ಗೆ ಕಂಟ್ರೋಲ್ ಆಗೋದಿಲ್ಲ. ಆ್ಯಂಡ್ ಯಜಮಾನರು ಬೇಗ ಆಫೀಸ್ಗೆ ಹೋಗುತ್ತಾರೆ. ಸೊ ಬೆಳಗ್ಗೆ ಮಾಡಿಸಿಕೊಳ್ಳಲು ಈಕೆಗೆ ಯಾರೂ ಸಿಗುತ್ತಿಲ್ಲ. ಇವಳು ಪ್ರಸ್ತುತ ಎದುರಿಸುತ್ತಿರುವಂತಹ ಎಲ್ಲ ಸಮಸ್ಯೆಗಳು ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದಾರೆ. ಬೆಳಗ್ಗೆ ಆಸೆ ಆದಾಗ ಮಾಡಿಸಿಕೊಳ್ಳಲು ಯಾರೂ ಸಿಗುತ್ತಿಲ್ಲ. ಅದಕ್ಕೆ ಒಬ್ಬರನ್ನ ಇಟ್ಟುಕೊಳ್ಳಲು ಫೈನಲಿ ನಿರ್ಧರಿಸಿದ್ದಾರೆ. ಆದರೆ ಕರೆ ಮಾಡಿದಾಗ ಬೆಳಗ್ಗೆ 11 ಗಂಟೆ ಒಳಗಡೆ ಬರುವಂತಹ ವ್ಯಕ್ತಿ ಬೇಕು. ಸೊ ಈ ಒಂದು ಕಂಡೀಷನ್ಗೆ ನೀವು ಒಪ್ಪೋದಾದರೆ ಮಾತ್ರ ಅನಿಸಿಕೆ ತಿಳಿಸಿ, ಖಂಡಿತ ಸಂಪರ್ಕಿಸುತ್ತಾರೆ. ಇದು ಸ್ನೇಹಿತರೆ ಜೀಪ್ ಟ್ರಯಲ್ ಬ್ಲೇಜ್ ಆಗಿರುತ್ತೆ. ಇದು ಸ್ನೇಹಿತರೆ ಜೀಪ್ ಟ್ರಯಲ್ ಬ್ಲೇಜ್ ಒಂದು ಕಾರ್ ಆಗಿರುತ್ತೆ. 2026ರಲ್ಲಿ ಪರ್ಚೇಸ್ ಮಾಡಲು ನಿರ್ಧರಿಸಿದ್ದಾರೆ. ಅಂಡ್ 5 ಡೋರ್ ಕ್ರಾಸ್ ಓವರ್ ಹೊಂದಿರತಕ್ಕಂಥ ಕಾರ್ ಆಗಿದ್ದು ಮಸ್ಕ್ಯುಲರ್ ಸ್ಟೆನ್ಸ್ ವಿತ್ ಸ್ಪೋರ್ಟಿ ಕರ್ವ್ಸ್ ಹೊಂದಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಅಂಡ್ ರೂಫ್ ರೈಲ್ಸ್ ಬಂದ್ಬಿಟ್ಟು ಪ್ರೆಸೆಂಟ್ ಇನ್ ಹೈಯರ್ ಟ್ರಿಮ್ ಆಗಿರುತ್ತೆ. ಅದೇ ರೀತಿ 19 ಇಂಚ್ ಒಂದು ಆಲಿವ್ ವೀಲ್ ಇರುತ್ತೆ. ಆ್ಯಂಡ್ ಲೈಟಿಂಗ್ ಸಿಸ್ಟಮ್ ಬಗ್ಗೆ ನೋಡೋದಾದರೆ LED ಹೆಡ್ಲೈಟ್ಸ್ ಆ್ಯಂಡ್ ಟೈಲೈಟ್ಸ್ ಮತ್ತು ಹೆಡ್ಲೈಟ್ಸ್ LED ಟೈಪ್ ಆಗಿರುತ್ತೆ. ಸೊ ನೀವು ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ಈ ಕಾರಲ್ಲಿ ಎಷ್ಟಿದೆ 1.2 ಲೀಟರ್ಸ್ ಟರ್ಬೋ ಚಾರ್ಜ್ಡ್ 3 ಸಿಲಿಂಡರ್ ಇಂಜಿನ್ ಇರುತ್ತೆ. 137 HP ಒಂದು ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಟ್ರಾನ್ಸ್ಮಿಷನ್ ಬಂದ್ಬಿಟ್ಟು CVT ಫ್ರಂಟ್ ವೀಲ್ ಡ್ರೈವ್ ಸಿಸ್ಟಮ್ ಇರುತ್ತೆ. 9 ಸ್ಪೀಡ್ ಆಟೋಮೆಟಿಕ್ ಗೈರ್ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಡ್ರೈವರ್ ಟೈಪ್ ಬಂದ್ಬಿಟ್ಟು ಇಲ್ಲಿ FWD ಮತ್ತು AWD ಎರಡು ಸಿಸ್ಟಮ್ ಇದರಲ್ಲಿ ಇರುತ್ತೆ. ಗ್ರೌಂಡ್ ಕ್ಲಿಯರ್ನೆಸ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ